ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ನಿನ್ನ ಸಂಗದಲ್ಲಿ ಅಂಗಾಂಗ ಮಿಂಚಾಯಿತು, ಶೃಂಗಾರ ರಸಧಾರೆ ಬಯಲಾಯಿತು. ನಿನ್ನ ಸವಿನೆನಪೆ, ನಿನ್ನ ಸವಿನೆನಪೆ, ನಿನ್ನ ಸವಿನೆನಪೆ ಮನದಲ್ಲಿ ಆರಾಧನೆ, ಪ್ರೀತಿಯ ಸವಿ ಮಾತೆ ಉಪಾಸನೆ. ಬಂಧುಗಳೇ, ನಿನ್ನೆ ತಾನೇ ಎಸ್ ಜಾನಕಿಯವರು ನಮ್ಮನ್ನ ಅಗಲಿದ್ದಾರೆ. ಬಹಳ ದುಃಖದ ಸಂಗತಿ. ನಾನು ಎಸ್ ಜಾನಕಿಯವರ ಅಪ್ಪಟ ಅಭಿಮಾನಿ. ಗಾಯಕಿಯರ ಧ್ವನಿಯಲ್ಲಿ ಅತ್ಯಂತ ಮಾಧುರ್ಯಭರಿತವಾದಂಥ, ಸಂಸ್ಕಾರಭರಿತವಾದಂಥ, ಅತ್ಯಂತ ಸರಾಗವಾಗಿ ಹಾಡಬಲ್ಲಂಥ ಅಥವಾ ಕೇಳುಗರಿಗೆ ಮೈರೋಮಾಂಚನವನ್ನು ಉಂಟು ಮಾಡಬಲ್ಲಂಥ ಧ್ವನಿ ನನ್ನ ಪ್ರಕಾರ ಅದು ಎಸ್ ಜಾನಕಿಯವರದು. ಎಸ್ ಜಾನಕಿಯವರು ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ತಮಿಳು, ಮಲಯಾಳಂ, ತೆಲುಗು, ಹಿಂದಿ ಮತ್ತು ಭಾರತೀಯ ಎಲ್ಲ ಭಾಷೆಗಳು, ವಿದೇಶದ ಭಾಷೆಗಳು, ಜಪಾನಿ ಇರ್ಬೋದು ಅಥವಾ ಜರ್ಮನ್ ಇರ್ಬೋದು, ಇಂಥ ಎಲ್ಲ ಭಾಷೆಗಳಲ್ಲೂ ಆಡಿದಂಥ ಅಪ್ರತಿಮ ಅದ್ಭುತ ಗಾಯಕಿ. ಅವರ 48,000 ಹಾಡುಗಳನ್ನ ಆಡುವಂಥ ಕಂಠ ಅವರದು. ಅಷ್ಟು ಅದ್ಭುತ ಶಾರೀರವನ್ನು ಹೊಂದಿದ್ದಂಥ ಎಸ್ ಜಾನಕಿಯವರು 48,000 ಗೀತೆಗಳಲ್ಲಿ ಅತಿ ಹೆಚ್ಚು ಗೀತೆಗಳನ್ನು ಕನ್ನಡದಲ್ಲಿ ಆಡಿದ್ದಾರೆ. ಇದು ನಮಗೆ ಹೆಮ್ಮೆ. ಅಂತ ಎಸ್ ಜಾನಕಿಯವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಅವರ ಧ್ವನಿ ಮಾಧುರ್ಯದ ಎಲ್ಲ ಗೀತೆಗಳು, ಬಹುಶಃ 48,000 ಗೀತೆಗಳನ್ನು ಅವರು ಅಷ್ಟೇ ಮಾಧುರ್ಯಭರಿತವಾಗಿ ತನ್ಮಯರಾಗಿ ಹಾಡಿ ನಮ್ಮ ಜೊತೆ ಬಿಟ್ಟು ಹೋಗಿದ್ದಾರೆ. ಹಂಗಾಗಿ ಅವರು ಹಾಡಿನಲ್ಲಿ ನಮ್ಮ ಜೊತೆ ಇರ್ತಾರೆ, ಯಾವಾಗಲೂ ಇರ್ತಾರೆ. ಕಲಾವಿದರುಗಳಿಗೆ, ದೊಡ್ಡ ದೊಡ್ಡ ಮಹಾಚೇತನಗಳಿಗೆ ಯಾವತ್ತೂ ಮರಣ ಎಂಬುದಿಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಸೊ ಹಾಗಾಗಿ ಅವರೆಲ್ಲರೂ ತಮ್ಮ ಹಾಡುಗಳ ಮುಖಾಂತರ, ಸಾಹಿತ್ಯದ ಮುಖಾಂತರ, ಹೋರಾಟದ ಮುಖಾಂತರ ಎಲ್ಲರೂ ಇಂತಹ ದೊಡ್ಡ ದೊಡ್ಡ ಸಾಧಕರು ಅವರವ್ರ ಸಾಧನೆಗಳ ಮುಖಾಂತರ ನಮ್ಮ ಜೊತೆ ಯಾವಾಗಲೂ ಇದ್ದೇ ಇರ್ತಾರೆ. ತಲಾಂತರಕ್ಕೂ ನಮ್ಮ ಜೊತೆ ಇರ್ತಾರೆ ಮತ್ತು ಇಡೀ ಪರಂಪರೆಯನ್ನು ಅವರು ರೂಲ್ ಮಾಡ್ತಿರ್ತಾರೆ. ಅವ್ರದೇ ಆದಂಥ ಜ್ಞಾನದಿಂದ, ಅವ್ರದೇ ಆದಂಥ ಸಾಧನೆಯಿಂದ ಎಲ್ಲ ಕಾಲಕ್ಕೂ ಸಲ್ಲುವವರಾಗ್ತಾರೆ ಅವರು. ಮತ್ತು ನಮ್ಮ ಮುಂದಿನ ಜನಸಮುದಾಯವನ್ನು ಕೂಡ ಪ್ರೇರಕ ಶಕ್ತಿಯಾಗಿ ಕೊಂಡೊಯ್ಯುವಂಥ ಶಕ್ತಿ ಎಲ್ಲ ಸಾಧಕರಿಗಿರುತ್ತೆ. ಅಂತಹ ಮಹಾನ್ ಸಾಧಕರಲ್ಲಿ ಎಸ್ ಜಾನಕಿಯವರು ಒಬ್ಬರು. ಮತ್ತು ಎಸ್ ಜಾನಕಿಯವರು ಗಾಯನ ಕ್ಷೇತ್ರದಲ್ಲಿ ಮಾಡಿದಂಥ ಅಪ್ರತಿಮವಾದಂಥ ಸೇವೆ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಯಾರು ಸರಿಗಟ್ಟಲಾಗದಂಥ ಸೇವೆ. ಇನ್ನು ಮುಂದಂತೂ ಯಾರೂ ಬರಲ್ಲ ಬಿಡಿ, ಅಷ್ಟು ಸಾಂಗ್ಸ್ಗಳನ್ನ ಆಡುವಂಥವ್ರು ಯಾರೂ ಬರಲ್ಲ. ಈಗಿನ ತಲೆಮಾರಿನ ಗಾಯಕರು ಎಷ್ಟು ಮಹಾ ಹಾಡ್ತಾರೆ, ಅದು ಆ ಹಾಡುಗಳು ಎಷ್ಟು ದಿನ ನೆನಪಿರುತ್ತೆ. ಆದರೆ ಜಾನಕಿಯವರ ಪ್ರತಿಯೊಂದು ಗೀತೆಯೂ ಕೂಡ ನಮ್ಮ ನೆನಪಲ್ಲಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿ ಜೊತೆಗೆ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರ ಧ್ವನಿ ಜೊತೆಗೆ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿ ಜೊತೆಗೆ, ಜೇಸುದಾಸ್ ಅವರ ಧ್ವನಿ ಜೊತೆಗೆ ಇವರ ಒಂದು ಡ್ಯೂಯೆಟ್ ಸಾಂಗ್ಗಳು ಕೇಳೋದಕ್ಕೆ ನಿಜವಾಗ್ಲೂ ಮನಸ್ಸಿಗೆ ಬಹಳ ಆನಂದವನ್ನು ಉಂಟು ಮಾಡ್ತವೆ. ಯಾರಿಗಾದ್ರೂ ಗಾನಪ್ರಿಯರಿಗೆ. ನಾನೊಬ್ಬ ಗಾನಪ್ರಿಯನಾಗಿ ನಿಜಕ್ಕೂ ನಾನು ಎಲ್ಲ ಎಸ್ ಜಾನಕಿ ಅವರ ಗೀತೆಗಳನ್ನು ತುಂಬ ಎಂಜಾಯ್ ಮಾಡಿದ್ದೀನಿ, ಮಾಡ್ತೀನಿ. ನಿರಂತರವಾಗಿ ನಮ್ಮ ನೋವುಗಳನ್ನು ಶಮನಗೊಳಿಸುವಂಥ, ನಮಗೆ ಸಂತೋಷವನ್ನು ನೀಡುವಂಥ ಗೀತೆಗಳು ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿ ಬಂದಿವೆ. ನಮ್ಗೆ ಯಾವಾಗ ಸಮಯ ಆಗುತ್ತೆ ಅವಾಗೆಲ್ಲ ಕೇಳ್ತೀವಿ. ಇದು ಎಸ್ ಜಾನಕಿ ಅವರು ನಮ್ಮ ಜೊತೆ ಇರ್ತಕ್ಕಂಥ ಒಂದು ಕನೆಕ್ಷನ್. ಹಾಗಾಗಿ ಕಲಾವಿದರು ಯಾವಾಗಲೂ ಬದುಕಿರ್ತಾರೆ, ನಿರಂತರ ಬದುಕಿರ್ತಾರೆ. ಅವ್ರ ದೇಹ ಮಾತ್ರವಾಗಿರುತ್ತೆ. ಇರಲಿ, ಹುಟ್ಟು ಸಾವು ಅಂತಕ್ಕಂಥದ್ದು ಜಗತ್ತಿನ ಪ್ರತಿಯೊಂದು ಜೀವಿಗೂ ಇದ್ದೇ ಇರುತ್ತೆ. ಅವರಿದ್ದಷ್ಟು ಕಾಲಗಳು ಅವರು ತಮ್ಮ ಪ್ರೇರಕ ಶಕ್ತಿಯಿಂದ ನಮ್ಮನ್ನು ಆವರಿಸಿರ್ತಾರೆ ಮತ್ತು ಅವ್ರ ನಂತರವೂ ಸಾಧಕರು ನಮ್ಮನ್ನು ಆವರಿಸ್ಕೊಂಡೇ ಇರ್ತಾರೆ. ಇದು ಸಹಜವಾದ. ಆದರೆ ಸಾಧನೆಗಳನ್ನ ಎಲ್ಲರೂ ಮಾಡೋಕ್ಕಾಗಲ್ಲ. ಸಾಧನೆಗಳು ಎಲ್ರಿಗೂ ಒಲಿಯೋದಿಲ್ಲ. ನಮಗೆ ಬಾಲ್ಯದಲ್ಲಿ ರೇಡಿಯೋದಲ್ಲಿ ಹಾಡುಗಳನ್ನ ಕೇಳುವಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅಂತ ಕೇಳುವಾಗ ಚಿತ್ರಗಳಲ್ಲೂ ಇವರೇ ಅಭಿನಯಿಸಿದಾರೇನೋ ಅಂತ ನಮಗೆ ಫೀಲ್ ಆಗ್ತಿತ್ತು. ಅಥವಾ ಚಿತ್ರಗಳನ್ನ ನೋಡಿದಾಗ ಅದರಲ್ಲಿ ಲಕ್ಷ್ಮಿಯೋ, ಆರತಿಯೋ, ಕಲ್ಪನನೋ, ಮಂಜುಳನೋ ಯಾರೋ ಇರ್ತಾರೆ ನಾಯಕಿ. ವಿಷ್ಣುವರ್ಧನ್, ಅಂಬರೀಷ್, ರಾಜ್ಕುಮಾರ್, ರವಿಚಂದ್ರನ್, ಶಿವರಾಜ್ಕುಮಾರ್, ಹೀಗೆ ನಾಯಕರು ಯಾರೋ ಇರ್ತಾರೆ. ಈ ಜೋಡಿ ಏನಿದೆ, ಈ ಡ್ಯೂಯೆಟ್ ಆಡುವಂಥ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ, ಅವರಿಬ್ರು ನಮ್ಮ ನಡುವೆ ಇಲ್ಲ ಈಗ. ಇಬ್ರು ಸಾಧಕರು, ಇಬ್ರು ಕೂಡ ಗಿನ್ನಿಸ್ ದಾಖಲೆ ಆಗುವಷ್ಟು ಸಾವಿರಾರು ಗೀತೆಗಳನ್ನ ಆಡಿದಂಥವ್ರು. ಸೊ ಆ ಇಬ್ರು ಹಾಡಿದ್ರೆ ಈ ಗಾಯಕರಿಗೆ ಅವರಿಬ್ಬರ ಶರೀರದ ಜೊತೆ ಇವರಿಬ್ಬರ ಶಾರೀರ, ಕಲಾವಿದರ ಶರೀರದ ಜೊತೆ ಇವರಿಬ್ಬರ
ಶಾರೀರ ಎಷ್ಟು ಹೊಂದ್ಕೋತಿತ್ತು ಅಂದರೆ ಸ್ವತಃ ಅವರೇ ಕಲಾವಿದರೇ ಆಡ್ತಿದ್ದಾರೆ ಅನ್ನೋ ನಾಯಕಿಯರೇ ಆಡ್ತಿದ್ದಾರೆ ಅನ್ನುವಷ್ಟಕ್ಕೆ ನಮಗೆ ಫೀಲ್ ಆಗ್ತಿತ್ತು. ಅಷ್ಟೊಂದು ಧ್ವನಿ ಮಾಧುರ್ಯವಾಗಿ ಮತ್ತು ಅವರ ಕಂಠದ ಜೊತೆ ಇವರು ಬೆರೆತು ಆಡ್ತಿದ್ದಂಥ ಅದ್ಭುತ ಕಲಾವಿದರು. ಒಂದು ಸಿನಿಮಾದ ಯಶಸ್ಸಿಗೆ ಕೇವಲ ನಾಯಕಿ ಮಾತ್ರ ಕಾರಣ ಆಗೋದಿಲ್ಲ, ಅದರ ತಂತ್ರಜ್ಞರು, ನಿರ್ದೇಶಕರಿರ್ಬೋದು, ಗೀತರಚನೆಕಾರರಿರ್ಬೋದು, ಸಂಗೀತಗಾರರಿರ್ಬೋದು ಅಥವಾ ಹಾಡುಗಾರರಿರ್ಬೋದು, ಇವರೆಲ್ಲರೂ ಒಟ್ಟಾರೆಯಾಗಿ ಮಾಡಿದಂಥ ಒಂದು ದೊಡ್ಡ ಪ್ರಾಡಕ್ಟ್ ಏನಿದೆ ಅದು ಸಿನಿಮಾ. ಅದು ಜನಗಳಿಗೆ, ಪ್ರೇಕ್ಷಕರಿಗೆ ತಲುಪುವಷ್ಟರಲ್ಲಿ ತನ್ನೆಲ್ಲ ರೂಪವನ್ನು, ಎಲ್ಲರ ಶಕ್ತಿಯನ್ನು ಒಂದುಗೂಡಿಸ್ಕೊಂಡು ಬಂದಿರುತ್ತೆ. ಹೀಗಾಗಿ ಸಿನಿಮಾಗಳು ಭಾರತೀಯ ಚಿತ್ರರಂಗದಲ್ಲಿ ಅಲ್ಲದೆ ವಿಶ್ವದ ಚಿತ್ರರಂಗದಲ್ಲಿ ಕೂಡ ಸಿನಿಮಾಗಳು ಎಲ್ಲರನ್ನ ಆಕರ್ಷಣೆ ಮಾಡಿವೆ. ಅದೊಂದು ಮಾಧ್ಯಮ, ಬಹುದೊಡ್ಡ ಆಕರ್ಷಣೀಯ ಮಾಧ್ಯಮ. ಈ ಮಾಧ್ಯಮ ದೊಡ್ಡ ಸ್ಟಾರ್ಗಳನ್ನಾಗಿ ರೂಪಿಸುತ್ತೆ ಸಾಮಾನ್ಯನೊಬ್ಬ ಸ್ಟಾರ್ ಆಗಿ ಹೋಗ್ತಾನೆ. ಸೊ ಈ ಸ್ಟಾರ್ ಆಗೋದ್ರ ಹಿಂದೆ ಇವರೆಲ್ಲರೂ ಇರ್ತಾರೆ, ನಾನು ಹೇಳಕ್ ಹೊರಟಿರೋದು. ಮತ್ತು ಒಂದು ಚಿತ್ರರಂಗ ಕಾಲಕ್ಕೆ ತನ್ನ ಸ್ಥಿತ್ಯಂತರವನ್ನು ಉಳಿಸಿಕೊಂಡು ಬಂದಿರುತ್ತೆ ಅಂದ್ರೆ ಅದಕ್ಕೆ ಎಲ್ಲ ನಿರ್ದೇಶಕರುಗಳ, ತಂತ್ರಜ್ಞರ, ಗಾಯಕರ, ಕಲಾವಿದರ ಕೊಡುಗೆ ಇರುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, ತುಂಬಾ ವಿಷಾದದ ಒಂದು ಮಾತು ಹೇಳ್ತೀನಿ ನಾನು. ಎಸ್ ಜಾನಕಿ ಅವರು ಹುಟ್ಟಿದ್ದು ಆಂಧ್ರ ಪ್ರದೇಶದಲ್ಲಿ, ಆದರೆ ದಕ್ಷಿಣ ಭಾರತದಾದ್ಯಂತ ಅವರು ಭಾರತದ ನೈಟಿಂಗೇಲ್, ಕೋಗಿಲೆ, ಗಾನ ಕೋಗಿಲೆ ಅಂತ ಅನ್ಸ್ಕೊಂಡ್ರಲ್ಲ. ಅಷ್ಟು ಗೀತೆಗಳನ್ನ ಹಾಡಿ ಎಲ್ಲ ರಾಜ್ಯದಲ್ಲೂ ಸುಪ್ರಸಿದ್ಧರಾಗಿ, ಕನ್ನಡಿಗರಾಗಿ, ತಮಿಳಿಗರಾಗಿ, ಮಲಯಾಳಿಯಾಗಿ ಅವರು ಎಷ್ಟೊಂದು ಭಾಷೆಗಳನ್ನ ಕಲಿತರು, ಮಾತಾಡೋದನ್ನು ಕೂಡ. ಅಷ್ಟೆಲ್ಲ ಕಲಿತು ಆಯಾ ಚಿತ್ರರಂಗಗಳನ್ನ ಪ್ರೀತಿಸಿದ್ರು ಕೂಡ ತನ್ನ ಕೊನೆ ದಿನಗಳನ್ನ ನಾನು ಮೈಸೂರಲ್ಲೇ ಕಳೀಬೇಕು ಅಂತ ಇಚ್ಛೆ ಪಟ್ಟಿದ್ರು. ಮೈಸೂರಿನಲ್ಲಿ ಅವರೊಬ್ಬರು ಅಭಿಮಾನಿ ಇದ್ರು, ಕಟ್ಟ ಅಭಿಮಾನಿ. ಆ ಅಭಿಮಾನಿ ಜೊತೆ ಇದ್ರು. ಬಹಳ ಸಂತೋಷ, ಅಂತಂತ ಅಭಿಮಾನಿಗಳಿರ್ತಾರೆ. ಸೊ ಆ ಸಾಕು ಮಗ ನವೀನ್ ನನಗೂ ಸಹ ಪರಿಚಿತರು. 2017ರಲ್ಲಿ ಒಂದು ಸಂಗೀತ ಕಾರ್ಯಕ್ರಮವನ್ನ, ಲೈವ್ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು ನಮ್ಮ ಓಪನ್ ಏರ್ ಥಿಯೇಟರ್ನಲ್ಲಿ, ಗಂಗೋತ್ರಿಯಲ್ಲಿ. ಅವಾಗ ನಾವೆಲ್ಲ ಹೋಗಿ ನೋಡಿದ್ವಿ. ಪುನೀತ್ ರಾಜ್ ಅವತ್ತು ತಮ್ಮ ನಿವೃತ್ತಿ ಜೀವನವನ್ನು ಘೋಷಣೆ ಮಾಡಿದ್ರು. ಈಗ ಸ್ಟೇಜ್ಗಳಲ್ಲೂ ಕೂಡ ನಾನು ಹಾಡೋದಿಲ್ಲ ಅಂತ ಎಸ್ ಜಾನಕಿ ಅವರು. ಸೊ ಅಷ್ಟು ದಿನಗಳಿಂದಲೂ ಎಸ್ ಜಾನಕಿ ಅವರಿಗೆ ಮೈಸೂರು ಅಂದ್ರೆ ತುಂಬಾ ಪ್ರೀತಿ. ಆ ಕಾರ್ಯಕ್ರಮದಲ್ಲೂ ಅವರು ಮೈಸೂರು ಬಗ್ಗೆ ಮಾತಾಡಿದ್ರು. ಎಲ್ಲೆಲ್ಲಿ ಸಾಧ್ಯವೋ ಎಲ್ಲವೂ ಮೈಸೂರು ಬಗ್ಗೆ ಮಾತಾಡಿದ್ರು. ಇಷ್ಟೆಲ್ಲ ಕರ್ನಾಟಕವನ್ನ, ಕನ್ನಡ ಮಣ್ಣನ್ನ ಪ್ರೀತಿಸಿದಂತ ಜಾನಕಿ ಅವರಿಗೆ ಕನ್ನಡ ಮಣ್ಣಿನಲ್ಲಿ ಚಲನಚಿತ್ರರಂಗದಲ್ಲಿ ಅತ್ಯುತ್ತಮ ಗಾಯಕಿ ಅಂತ ಒಂದು ಪ್ರಶಸ್ತಿನೇ ಸಿಗಲಿಲ್ಲ. ಎಂತ ದುರಂತ ನೋಡಿದೆ. ಅವ್ರೇನು ಪ್ರಶಸ್ತಿ ಬರೋಂತ ಹಾಡುಗಳನ್ನೇ ಆಡಿಲ್ವಾ? ಇದು ಒಂದು ಕುತಂತ್ರ ಆಯ್ತು ಜಾನಕಿ ಅವರ ವಿಚಾರದಲ್ಲಿ. ಅದಕ್ಕೆ ಜಾನಕಿ ಅಮ್ಮನವರಿಗೆ ಪ್ರಶಸ್ತಿ ಕೊಡೋದಿರಲಿ, ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಗಾಯಕರಿಗೆ ಪ್ರಶಸ್ತಿಯೇ ಇರಲಿಲ್ಲ, ಗಾಯಕಿಯರಿಗೆ. ಅದರ ಮೊದಲ ಧ್ವನಿ ಎತ್ತದ್ದು, ಅದರ ವಿರುದ್ಧವಾಗಿ ಎಲ್ಲರೂ ಗಾಯಕರಿಗೂ ಕೂಡ ಪ್ರಶಸ್ತಿ ಕೊಡಬೇಕು, ರಾಜ್ಯ ಪ್ರಶಸ್ತಿಯನ್ನಂತ ಧ್ವನಿ ಎತ್ತದ್ದೇ ಎಸ್ ಜಾನಕಿ ಅವರು. ಧ್ವನಿ ಎತ್ತದ ಮೇಲೆ ಆಮೇಲೆ ಗಾಯಕಿಯರನ್ನ ಪ್ರಶಸ್ತಿಗೆ ಕನ್ಸಿಡರ್ ಮಾಡಕ್ ಶುರು ಮಾಡಿದ್ರು. ಅದಾದ ನಂತರ ಕೂಡ ಎಸ್ ಜಾನಕಿ ಅವರಿಗೆ ಒಂದೇ ಒಂದು ರಾಜ್ಯ ಪ್ರಶಸ್ತಿ ಬರಲಿಲ್ಲ. ಎಂತ ದುರಂತ ಅಲ್ವ ಇದು. ಆದರೆ ಕರ್ನಾಟಕ ಜಾನಕಿ ಅವ್ರನ್ನ ಗೌರವಿಸ್ತು. ಹೇಗೆ ಅಂದ್ರೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡೋದ್ರ ಮುಖಾಂತರ ಗೌರವಿಸ್ತು. ಅದು ಉಮಾಶ್ರೀ ಅವರು ಕನ್ನಡ ಮತ್ತು ಕಲ್ಚರಲ್ ಡಿಪಾರ್ಟ್ಮೆಂಟ್ ಮಂತ್ರಿಯಾಗಿದ್ದಾಗ ಅದನ್ನು ಕೊಡಿಸಿದ್ರು. ಒಬ್ಬರು ಚಿತ್ರರಂಗದ ವ್ಯಕ್ತಿನೇ ಬರಬೇಕಾಯ್ತು ಜಾನಕಿ ಅವರ ಶಕ್ತಿಯನ್ನು ಗುರುತಿಸೋದಕ್ಕೆ, ಸಾಧನೆಯನ್ನು ಗುರುತಿಸೋದಕ್ಕೆ. ಅದಲ್ಲದೆ ಮೈಸೂರು ವಿಶ್ವವಿದ್ಯಾನಿಲಯ, ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯ ಜಾನಕಿ ಅವರಿಗೆ ಗೌರವ ಡಾಕ್ಟರೇಟ್ ಕೊಟ್ಟು ತನ್ನ ಗೌರವ ಡಾಕ್ಟರೇಟ್ನ ಗೌರವವನ್ನು ಹೆಚ್ಚಿಸ್ಕೊತು. ಬಹಳ ಪ್ರೀತಿಯಿಂದ ಸ್ವೀಕರಿಸಿದ್ರು. ತುಂಬಾ ಖುಷಿಪಟ್ಟು ನಮ್ಮ ಮೈಸೂರನ್ನ ಹಾಡಿ ಹೊಗಳಿದ್ರು. ಆ ಕಾರಣಕ್ಕೆ ಬಹುಶಃ ಮೈಸೂರು ತುಂಬಾ ಇಷ್ಟ ಆಗ್ತಿತ್ತು ಅವರಿಗೆ. ಜಾನಕಮ್ಮವರು ಮೊನ್ನೆ ತೀರಿಕೊಂಡಾಗ ತಕ್ಷಣಕ್ಕೆ ಪ್ರತಿಕ್ರಿಯೆ ಕೊಟ್ಟದ್ದು ಯಾರೋ ಗೊತ್ತಾ? ನಮ್ಮ ಈಗಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವೈಸ್ ಚಾನ್ಸಲರ್ ಅವರು, ನಾವು ಜಾನಕಮ್ಮನವರ ಹೆಸರಲ್ಲಿ ಒಂದು ಸಂಗೀತ ಪೀಠ ತೆರಿತೀವಿ ಅಂತ ಮುಂದೆ ಬಂದರು. ಇದು ಜಾನಕಿ ಅಮ್ಮನವರ ಫ್ಯಾನ್ಸ್. ಬಹುಶಃ ನಮ್ಮ ವೈಸ್ ಚಾನ್ಸಲರ್ ಅವರು ಒಬ್ಬರು ಗಾನಪ್ರಿಯರಾಗಿ, ಜಾನಕಿಯವರ ಹಾಡುಗಳನ್ನ ರಸಿಕರಾಗಿ, ಅವರ ಫ್ಯಾನ್ ಆಗಿ ಕೂಡ ಬಹುಶಃ ಅವರು ಇಂಥ ಒಂದು ನಿರ್ಧಾರವನ್ನು ಪ್ರಕಟಿಸಿರ್ತಾರೆ. ಕೇವಲ ಅಧಿಕಾರದಿಂದ ಪ್ರಕಟಿಸಿರುವಂತದ್ದಲ್ಲ, ಇದು ಅಭಿಮಾನದಿಂದ ಕೂಡ ಪ್ರಕಟಿಸಿರ್ತಾರೆ ಅಂತ ನನ್ನ ಅನಿಸಿಕೆ. ಇರಲಿ, ಇದು ಮೈಸೂರಿನ ಒಂದು ಜನತೆ ಇಂಥ ಅದ್ಭುತ ಸಾಧಕಿಗೆ ಕೊಟ್ಟಂತ ಗೌರವ. ಮತ್ತು ಮೈಸೂರಿನ ಜನತೆ ಅವತ್ತು ಜಾನಕಮ್ಮವರು ತೀರೋದಾಗ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಸರ್ಕಾರವೂ ಕೂಡ, ಕರ್ನಾಟಕ ಸರ್ಕಾರ ಒಂದು ಗೌರವಪೂರ್ವಕವಾಗಿ ಅವರನ್ನ ಸಂಸ್ಕಾರ ಮಾಡಿತು. ಆದ್ರೆ ನಾನು ಹೇಳೋ ಹೊರಟಂತ ದುರಂತ ಏನು ಅಂತಂದ್ರೆ, ಕನ್ನಡ ಚಿತ್ರರಂಗದ ಅನೇಕ ನಟರು ಈ ಒಂದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಲಿಲ್ಲ. ಜಾನಕಮ್ಮನವರ ಕೊನೆ ದಿನಗಳಲ್ಲಿ ಅವ್ರನ್ನ ಬಂದು ನೋಡೋದಲ್ಲಿರಲಿ ಬದುಕಿದ್ದಾಗ, ಆದರೆ ಅಟ್ಲೀಸ್ಟ್ ಅವರ ಅಂತಿಮ ದರ್ಶನವನ್ನಾದರೂ ಪಡೆಯೋದಿಕ್ಕೆ ಇಲ್ಲಿನ ಅನೇಕ ನಟ ನಟಿಯರು ಬರಲಿಲ್ವಲ್ಲ. ಇದು ಅತ್ಯಂತ ವಿಷಾದದ ಸಂಗತಿ ಮತ್ತು ನೋವಿನ ಸಂಗತಿ. ಮತ್ತು ಇಂತಹ ನಡೆಗೆ ನಾನು ಧಿಕ್ಕಾರವನ್ನು ಘೋಷಿಸ್ತೀನಿ. ಈಗಲೇ ಅನೇಕರ ಧಿಕ್ಕಾರ ಈಗಾಗಲೇ ಸಿಕ್ಕಿದೆ ಅವರಿಗೆ.
ಇವರೆಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿ ಮೆರೀತಾರೆ. ಎಲ್ಲಿ ಮೆರೀತಾರೆ? ಕನ್ನಡ ಚಿತ್ರರಂಗ ಭದ್ರ ಬುನಾದಿ ಹಾಕಿದ ಚಿತ್ರರಂಗದ ಮೇಲೆ ಇವರೆಲ್ಲರೂ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿರ್ತಕ್ಕಂಥದ್ದು. ಆದರೆ ಇವತ್ತು ಅಂತಹ ಭದ್ರ ಬುನಾದಿ ಹಾಕಿರ್ತಕ್ಕಂಥ ಬಹುದೊಡ್ಡ ಕಲಾವಿದರನ್ನ, ತಂತ್ರಜ್ಞರನ್ನ ನಿರ್ಲಕ್ಷಿಸಿ ತಮ್ಮ ಹೆಸರಿನಲ್ಲೇ ತಮ್ಮ ಕುದುರೆ ಓಡ್ಬಿಡುತ್ತೆ, ತಾವು ದೊಡ್ಡ ದೊಡ್ಡ ಸ್ಟಾರ್ಗಳ ತಾವೇ ಆಗಿ ಆಗ್ಬಿಟ್ಟಿದ್ದೀವಿ ಈ ಚಿತ್ರರಂಗದಲ್ಲಿ ಅಂತ ಮೆರೀತಿದಾರಲ್ಲ, ಈ ಮೆರವಣಿಗೆ ಹೆಚ್ಚು ದಿನ ಉಳಿಯೋದಿಲ್ಲ. ಒಬ್ಬ ಗಾಯಕಿ, ಹಿನ್ನೆಲೆ ಗಾಯಕಿ, ಅದು ಗಿನ್ನಿಸ್ ದಾಖಲೆ ಆಗುವಷ್ಟು ಹಾಡುಗಳನ್ನ ಹಾಡದಂತ ಒಬ್ಬ ಗಾಯಕಿ, ಅದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಿನ ಮಣ್ಣಲ್ಲಿ ಹಸು ನೀಗಿದ್ರೆ ಅವ್ರನ್ನ ಬಂದು ನೋಡ್ಬೇಕು ಅನ್ನುವಂತ ಕನಿಷ್ಠ ಮಾನವೀಯ ಪ್ರಜ್ಞೆನೂ ಇವ್ರಿಗೆ ಇಲ್ದೇದ್ಮೇಲೆ ಇವರೆಲ್ಲ ಯಾವ ಸಿನಿಮಾ ನಟರು? ಸಿನಿಮಾಗಳಲ್ಲಿ ಅದ್ಭುತ ಡೈಲಾಗ್ಗಳನ್ನ ಹೊಡಿತಾರೆ, ಸಮಾಜ ಬದಲಾವಣೆಯ ಡೈಲಾಗ್ ಹೊಡಿತಾರೆ. ಸಿನಿಮಾಗಳಲ್ಲಿ ಇವ್ರಿಗೆ ಬೇಕಾದಂಗೆ ಚಪ್ಪಾಳೆ ಗಿಟ್ಸ್ಕೊಳ್ಳೋ ಡೈಲಾಗ್ ಹೊಡಿತಾರೆ. ಆದರೆ ನಿಜ ಜೀವನದಲ್ಲಿ ಇವರು ಎಷ್ಟು ಇನ್ಹ್ಯೂಮನ್ ಆಗಿ ನಡ್ಕೋತಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ನಾನು ಹೇಳೋದು. ಬಹಳ ಬೇಸರದ ಸಂಗತಿ ಆಯ್ತು ಇದು. ಕನ್ನಡ ಚಿತ್ರರಂಗದ ಇವತ್ತಿನ ತಲೆಮಾರಿನ ನಾಯಕ ನಟರುಗಳು ಏನ್ ದೊಡ್ಡ ದೊಡ್ಡ ಪ್ರತಿಭಾವಂತರವರೆಲ್ಲರೂ ಜಾನಕಮ್ಮನವ್ರು ಆಡದಂತ ಒಂದು ಹಾಡನ್ನ ಇವ್ರು ಆಡಕ್ಕಾಗುತ್ತೆ ಅವ್ರ ಕಲೆ? ಅಥವಾ ಒಬ್ಬ ನಿರ್ದೇಶಕನಲ್ಲಿ ಇರ್ತಕ್ಕಂಥ ಕಲ್ಪನೆ ಇವ್ರ ತಲೆ ಒಳಗಡೆ ಇರುತ್ತಾ? ಇವ್ರ ತಲೆ ಒಳಗಡೆ ತುಂಬಿರ್ತಕ್ಕಂಥದ್ದೆಲ್ಲ ಬರೀ ಅಹಂ ಅನ್ನೋದು ಈಗ ನಮ್ಗೆ ಅರ್ಥ ಆಯ್ತು, ಈಗೋ ಅನ್ನೋದು ಈಗ ನಮ್ಗೆ ಅರ್ಥ ಆಯ್ತು. ಧಿಕ್ಕಾರ ಇರಲಿ ಇವರ ಈಗೋ, ಇವರ ಹೀರೋಯಿಸಮ್ಗೆ. ಎಲ್ಲ ಹೀರೋ ಹೀರೋಯಿನ್ಗಳಿಗೆ ಹೇಳ್ತಿರೋದು ನಾನು. ಬಹುತೇಕ ಚಿತ್ರರಂಗದವರು ಕೂಡ ಅನೇಕರು ಬರಲಿಲ್ಲ. ಚಿತ್ರರಂಗದ ಅಂದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಇರ್ಬೋದು, ಚಿತ್ರ ಕರ್ಮಿಗಳ ಗುಂಪಲ್ಲಿ ಕೂಡ ಅನೇಕರು ಹಿರಿಯರಿದ್ರು, ತಂತ್ರಜ್ಞರುಗಳಿದ್ರು, ಎಲ್ಲರೂ ಬಂದು ನೋಡಬಹುದಾಗಿತ್ತು. ತುಂಬಾ ಸಮೀಪದಲ್ಲಿತ್ತು, ಬೆಂಗಳೂರಿಗೂ ಮೈಸೂರಿಗೂ ಅಂತ ದೂರ ಏನೂ ಇರಲಿಲ್ಲ. ಅದಲ್ಲದೆ ಆಂಧ್ರ ಪ್ರದೇಶದಿಂದ, ತಮಿಳುನಾಡಿನಿಂದ, ಕೇರಳದಿಂದ ತುಂಬಾ ಜನ ಬರ್ತಾರೆ ಅಂತ ನಾವು ನಿರೀಕ್ಷೆ ಮಾಡಿದ್ವಿ. ಯಾರೂ ಬರಲಿಲ್ಲ. ಇದೇ ದುರಂತ. ಅಂದ್ರೆ ಕಲಾವಿದರಿಗೆ ಸಿಕ್ಕುವ ಗೌರವ ಇಷ್ಟನ್ನ ಕೊನೆಗೂ ಕಲಾವಿದರುಗಳಿಗೆ ಅವರ ಅಭಿಮಾನಿಗಳು ಮಾತ್ರವೇ ಉಳ್ಕೋತಾರೆ. ಅವರು ಹಾಡಿನ ಮುಖಾಂತರ ಯಾರನ್ನ ರಾಜರನ್ನಾಗಿ ಮಾಡಿದ್ರು, ಹೀರೋಗಳನ್ನಾಗಿ ಮಾಡಿದ್ರು, ಹೀರೋಯಿನ್ಗಳನ್ನಾಗಿ ಮಾಡಿದ್ರು, ಅವ್ರು ಯಾರೂ ಬರೋದಿಲ್ಲ. ಅವರು ಕೇವಲ ಕೃತಜ್ಞರು. ಇಂತಹ ಕೃತಜ್ಞತೆಯನ್ನ, ಅಮಾನವೀಯತೆಯನ್ನ ಚಿತ್ರರಂಗದ ಬಹುತೇಕ ನಾಯಕ ನಾಯಕಿಯರು ತೋರಿಸಿದ್ರು. ಇವರೆಲ್ಲರಿಗೂ ಈ ವಿಡಿಯೋದ ಮುಖಾಂತರ ಧಿಕ್ಕಾರಕ್ಕೆ ಹೋಗ್ತೀನಿ. ಆದರೆ ಸಾಧನೆ ಇವರು ಬರಲಿಂದಾಕ್ಷಣಕ್ಕೆ ಅದು ಕಡಿಮೆ ಆಗೋದಿಲ್ಲ. ಜಾನಕಿ ಅಮ್ಮನವರ ಸಾಧನೆ ಇದು ಅದ್ವಿತೀಯವಾದಂತಹ ಸಾಧನೆ ಮತ್ತು ಭಾರತದ ಮುಕುಟಕ್ಕೆ, ಕಲಾ ಮುಕುಟಕ್ಕೆ ಜಾನಕಿ ಅಮ್ಮನವರು ಒಂದು ರತ್ನ ಇದ್ದಂಗೆ. ಹಾಗಾಗಿ ನಾನು ಮತ್ತು ನಮ್ಮಂತ ಅನೇಕ ಅಭಿಮಾನಿಗಳು ಬಯಸೋದೇನು ಅಂತಂದ್ರೆ ಜಾನಕಮ್ಮನವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು. ಅವರಿಗಿಂತ ಕಿರಿಯ ಸಾಧಕರಿಗೆ ಭಾರತ ರತ್ನ ಕೊಟ್ಟಿರುವಾಗ ಗಾನ ಕೋಗಿಲೆಯಾಗಿದ್ದಂತ ಜಾನಕಮ್ಮನವರಿಗೆ ಭಾರತ ರತ್ನ ಕೊಡೋದ್ರಲ್ಲಿ ಯಾವುದೇ ವಿಧವಾದಂತ ತಪ್ಪಿಲ್ಲ. ಹಾಗಾಗಿ ಜಾನಕಮ್ಮನವರಿಗೆ ಭಾರತ ರತ್ನವನ್ನ ಕೊಡಲೇಬೇಕು. ಪ್ರಶಸ್ತಿಗಳು ಬಂದ ಮೇಲೆ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಆಗೋದಿಲ್ಲ. ಆದರೆ ಆ ವ್ಯಕ್ತಿ ಹೆಸರಿಗೆ ಪ್ರಶಸ್ತಿಗಳು ಒಂದು ಘನತೆ, ಗೌರವ ಹೆಚ್ಚಿಸುತ್ತೆ. ಹಾಗಾಗಿ ಆ ಕಾರಣಕ್ಕೋಸ್ಕರ ನಾನು ಈ ಭಾರತ ರತ್ನವನ್ನ ಜಾನಕಮ್ಮನವರು ಕೊಡಬೇಕು ಅಂತ ಬಯಸ್ತೀನಿ, ನಾನು ಮತ್ತು ನಮ್ಮಂತ ಕೋಟ್ಯಾಂತರ ಅಭಿಮಾನಿಗಳು. ಜಾನಕಮ್ಮನವರಿಗೆ ಯಾವುದೇ ವಿಧವಾದಂತ ಬಿರುದು, ಬಾವಲಿ, ಅವಾರ್ಡ್ಗಳು ಇಷ್ಟ ಇರಲಿಲ್ಲ. ಅವ್ರು ಹೇಳ್ತಿದ್ರು ಯಾವಾಗ್ಲೂ, ನನಗೋಸ್ಕರ ನಾನು ಅವಾರ್ಡ್ಗಳು ಕೇಳ್ತಿಲ್ಲ, ಆದ್ರೆ ಬೇರೆ ಗಾಯಕರಿಗೆ ಕೊಡಿ ಅಂತ ಕೇಳ್ತಿದ್ದೀನಿ. ನನಗೆ ಖಂಡಿತ ನನಗೆ ಅವಾರ್ಡ್ಗಳು ಬೇಡ. ನನಗೆ ಬೇಕಾದಷ್ಟು ಗಾನಕ್ಕೆ ಹೋಗಿಲ್ಲ ಅಂತ ಇನ್ನೇನೇನೋ ಬಿರುದುಗಳನ್ನ ಕೊಟ್ಟಿದ್ದಾರೆ. ಆ ಯಾವ ಬಿರುದುಗಳನ್ನು ನಾನು ನನ್ನ ಹೆಸರಿನ ಹಿಂದೆ ಇಟ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಕೇವಲ ಎಸ್ ಜಾನಕಿ ನಾನು ಅಂತಿದ್ರು. ಅಂತ ವಿಶಾಲವಾದಂತಹ ಹೃದಯ ಮತ್ತು ತನ್ನ ಪ್ರತಿಭೆಯ ಮಾತ್ರದಿಂದಲೇ ಇಷ್ಟು ದೊಡ್ಡ ಸಾಧನೆಯ ಶಿಖರಕ್ಕೆ ಏರಿದಂತ ಅದ್ಭುತ ಸಾಧಕಿ ಎಸ್ ಜಾನಕಿ ಅವರು. ಯಾರ ಗುರುವಿನ ನೆರವಿಲ್ಲದೆ ಅಥವಾ ಯಾವ ಗಾಡ್ ಫಾದರ್ ನೆರವಿಲ್ಲದೇನೆ ಅವರ ಕಂಠಕ್ಕಾಗಿ ಅವಕಾಶಗಳು ಅವರಿಗೆ ಒಲಿದು ಬಂದದ್ದು. ಎಲ್ಲೂ ಅವಕಾಶಗಳನ್ನ ಹುಡುಕೊಂಡು ಹೋಗದೇನೆ ಅವಕಾಶಗಳೇ ಮೇಲ್ಬಿದ್ದು ಬಂದಂತ ಏಕೈಕ ಗಾಯಕಿ ಎಸ್ ಜಾನಕಿ ಅವರು. ಮತ್ತು ಯಾವತ್ತಿಗೂ ಈ ಯಶಸ್ಸನ್ನ ಅವರು ತಲೆಗೇರಿಸಿಕೊಂಡು ಮೆರೆದೇನೆ ಅತ್ಯಂತ ಸರಳವಾಗಿ ಆದರ್ಶ ಪ್ರಿಯರಾಗಿ ಬದುಕಿ ಬೇರೆಯವರಿಗೂ ಆದರ್ಶಮಯ. ಅವರು ತಮ್ಮ ವಿದ್ವತ್ತನ್ನ ಟೀಚ್ ಮಾಡಲಿಲ್ಲ, ಅಥವಾ ನೀನು ಹಿಂಗಿರ್ಬೇಕಾಗಿತ್ತು, ಅದ್ರಲ್ಲಿ ತಪ್ಪಿತ್ತು, ಇದ್ರಲ್ಲಿ ತಪ್ಪಿತ್ತು ಅಂತ ಬೇರೊಬ್ಬರ ತಪ್ಪನ್ನ ಎತ್ತಿನೂ ಹಿಡಿಲಿಲ್ಲ. ಅವರು ಬೇರೆಯವರಲ್ಲಿ ಇರಬಹುದಾಗಿದ್ದಂತ ಎಲ್ಲ ದೌರ್ಬಲ್ಯಗಳನ್ನ ಮನ್ನಿಸಿ ಅವರ ಶಕ್ತಿಯನ್ನು ಎತ್ತಿ ಆಡಿ ಹೊಗಳಿ ಅವರನ್ನು ಬೆಳೆಸಿದಂಥವ್ರು ಎಸ್ ಜಾನಕಿ ಅವರು. ಇಂತಹ ಎಸ್ ಜಾನಕಿ ಅವರ ಈ ಒಂದು ಸಾಧನೆಗೆ ಭಾರತ ಸರ್ಕಾರ ಖಂಡಿತಕ್ಕೂ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿನ ಕೊಡಲೇಬೇಕು ಅಂತಕ್ಕಂಥದ್ದು ನಮ್ಮೆಲ್ಲ ಅಭಿಮಾನಿಗಳ, ಫ್ಯಾನ್ಗಳ ಮನವಿ. ಅವರ ಹಾಡುಗಳು ಚಿರಾಯವಾಗಿರ್ತವೆ. ಹಾಡುಗಳ ಮುಖಾಂತರ ಎಸ್ ಜಾನಕಿ ಅವರು ಚಿರಾಯವಾಗಿರ್ತಾರೆ. ನಮಸ್ಕಾರ.